ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಸರಿಯಾದ ವೃತ್ತಿ ಮಾರ್ಗದರ್ಶನ ಹಾಗೂ ಶೈಕ್ಷಣಿಕ ಅವಕಾಶಗಳ ಕುರಿತು ಸಮಗ್ರ ಮಾಹಿತಿ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ಶಿಕ್ಷಣ ಮತ್ತು ವೃತ್ತಿ ಮಿಷನ್ ವೆಬ್ಸೈಟ್ಗೆ ಇಂದು ಅಧಿಕೃತ ಚಾಲನೆ ನೀಡಲಾಯಿತು. ಬೆಂಗಳೂರಿನ ಜೆಪಿ ನಗರದ ಎಂಎಲ್ಆರ್ ಕನ್ವೆನ್ಷನ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಜಂಟಿಯಾಗಿ ಈ ವೆಬ್ಸೈಟ್ ಅನ್ನು ಲೋಕಾರ್ಪಣೆಗೊಳಿಸಿದರು. ನಂತರ ಕೆಇಸಿಎಂ ವೆಬ್ಸೈಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಹನಾ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಾಲೇಜು ಪ್ರವೇಶಾತಿ ಸಲಹೆ, ವಿದ್ಯಾರ್ಥಿ ವೇತನದ ಮಾಹಿತಿ ಹಾಗೂ ಶೈಕ್ಷಣಿಕ ಕುಂದುಕೊರತೆಗಳಿಗೆ ಉಚಿತವಾಗಿ ಪರಿಹಾರ ಒದಗಿಸುವ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸರಿಯಾದ ವೃತ್ತಿ ಮಾರ್ಗದರ್ಶನ ನೀಡಲು ಈ ಉಪಕ್ರಮ ಆರಂಭಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳ ಕಾಲೇಜು ಪ್ರವೇಶಾತಿ, ಶೈಕ್ಷಣಿಕ ಸಮಸ್ಯೆಗಳು, ಮೂಲ ಸೌಕರ್ಯಗಳ ಕೊರತೆ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಎದುರಾಗುವ ಯಾವುದೇ ತೊಂದರೆಗಳ ಕುರಿತು ದೂರು ಸಲ್ಲಿಸಲು ಇಲ್ಲಿ ವಿಶೇಷ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳ ಹಕ್ಕುಗಳನ್ನು ರಕ್ಷಿಸಿ ಅವರಿಗೆ ಸುರಕ್ಷಿತ ಹಾಗೂ ಪಾರದರ್ಶಕ ಶೈಕ್ಷಣಿಕ ವಾತಾವರಣ ಕಲ್ಪಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಈ ವೆಬ್ಸೈಟ್ನಲ್ಲಿ ಉಚಿತವಾಗಿ ಲಾಗಿನ್ ಆಗುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಓಕೆ, ಈ ಫಸ್ಟ್ ಆಫ್ ಆಲ್ ನನಗೆ ಈ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಇವೆಂಟಿಗೆ ಕರೆದಿದ ತಕ್ಷಣ ಎಲ್ಲರೂ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮೀಡಿಯಾ ಟೀಮ್. ಹಾಗೆ ಈ ಇವೆಂಟ್ ಏನಂತ ಹೇಳಿದರೆ ಕರ್ನಾಟಕ ಎಜುಕೇಷನ್ ಸರ್ವಿಸ್ ಅಂತ ನಾವು ಏನು ಸ್ಟಾರ್ಟ್ ಮಾಡಿದ್ದೀವಿ ಅದ್ರ ಒಳಗಡೆ ಕರ್ನಾಟಕ ಎಜುಕೇಷನ್ ಆ್ಯಂಡ್ ಕೆರಿಯರ್ ಮಿಷನ್ ಅಂತ ಒಂದು ಮಿಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ, KCM ಅಂತೇಳಿ. ಇದ್ರದ್ದು ಮೇಯ್ನ್ ಉದ್ದೇಶ ಏನಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲ ಇನ್ಫಾರ್ಮೇಷನ್ ಕೊರತೆ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಬೇಕಾಗಿರುವಂಥ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೀವು ತಿಳ್ಕೊಬೋದು, ಇದು ಎಜುಕೇಷನಿಗೆ ಮಾತ್ರ ಅಲ್ಲ, ನಿಮಗೆ ಎಜುಕೇಷನ್ ಆಗಿರ್ಬೋದು, ನಿಮ್ಮ ಜಾಬ್ ರಿಲೇಟೆಡ್ ಆಗಿರಬಹುದು, ಇಲ್ಲ ನಿಮಗೆ ಏನೇ ರೀತಿಯಂಥ ತೊಂದರೆಗಳು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ವೆಬ್ಸೈಟ್ ನಾವು ಲಾಂಚ್ ಮಾಡಿರೋದು ಮೇಯ್ನ್ ಇವೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಗ್ರಿವೆನ್ಸ್ ಆ್ಯಂಡ್ ಸ್ಟೂಡೆಂಟ್ ಸಪೋರ್ಟ್ ಸೆಲ್ ಅಂತ ಒಂದಿದೆ. ಅಲ್ಲಿ ನೀವು ಹೋಗಿದ ತಕ್ಷಣ ನಿಮಗೆ ಇಶ್ಯೂಗಳನ್ನ, ನೀವು ಯಾವ್ಯಾವ ನಿಮಗೆ ಇಶ್ಯೂಸ್ ಇದೆ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನೀವು ನೋಡ್ಬೋದು. ನಿಮಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ಸರ್ಟಿಫಿಕೇಷನ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿ ಎಲ್ಲ ಇಶ್ಯೂಸ್, ಕಾಲೇಜಿಂದ ಹರಾಸ್ಮೆಂಟು, ರ್ಯಾಗಿಂಗು, ಯಾವುದೇ ರೀತಿಯಾದಂಥ ಇಶ್ಯೂಸ್ ಆದರೂ ನಿಮಗೆ ಅಲ್ಲೊಂದು ಆಪ್ಷನ್ಸ್ ಇದೆ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಏನು ಇಶ್ಯೂಸ್ ಇದೆ ನೀವು ಫಿಲ್ ಮಾಡಿಬಿಟ್ಟು ಕಳಿಸಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಕನ್ಸರ್ನ್ ಡಿಪಾರ್ಟ್ಮೆಂಟು. ಸೊ ಈಗ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದ ಹೇಳಿದರೆ ಲೀಗಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಈಗ ಸಿವಿಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಅದೇ ರೀತಿ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈ ಡಿಪಾರ್ಟ್ಮೆಂಟಿಗೆ ನಾವು ಡೈರೆಕ್ಟಾಗಿ ನಾವು ಫಾರ್ವರ್ಡ್ ಮಾಡ್ತೀವಿ. ಫಾರ್ವರ್ಡ್ ಮಾಡಿ ವಿ ವಿಲ್ ಅದನ್ನ ಸಾರ್ಟ್ ಔಟ್
ವರ್ಕೌಟ್ ಆಗೋವರೆಗೂ ನಾವು ಸ್ಟೂಡೆಂಟ್ ಜೊತೆ ನಿಂತ್ಕೊಳ್ತೀವಿ. ಬಟ್ ನಮಗೆ ಏನಂತೇಳಿದರೆ ಅವ್ರು ಕೊಡೋ ಅಂಥ ಇನ್ಫಾರ್ಮೇಷನ್ ಆ್ಯಕ್ಯುರೇಟ್ ಆಗಿರಬೇಕು ಮತ್ತು ಜೆನ್ವಿನ್ ಆಗಿರಬೇಕು. ಈಗ ಒಂದು ಕಾಲೇಜಲ್ಲಿ ನಮಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ನನಗೆ TC ಕೊಡ್ತಾ ಇಲ್ಲ ಅಂತೇಳಿದರೆ ಅದಕ್ಕೆ ಜೆನ್ವಿನ್ ರೀಸನ್ ಬೇಕು. ಯಾವುದೋ ಸಿಂಪಲ್ ಆಗಿ ನನ್ನ ಫ್ರೆಂಡ್ಸ್ ಅಲ್ಲಿ ಓದ್ತಾ ಇಲ್ಲ, ಕಾಲೇಜ್ ಚೆನ್ನಾಗಿಲ್ಲ, ಹಾಸ್ಟೆಲ್ ಫುಡ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ವಿ ಕಾಂಟ್ ವರ್ಕ್ ಅಲ್ವಾ. ಸೊ ಅದೇ ರೀತಿ ಜೆನ್ವಿನ್ ರೀಸನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಅವರಿಗೆ ಇನ್ ಕೇಸ್ ಅವರು ಫ್ಯಾಮಿಲಿ ಏನಾದರೂ ಡೆತ್ ಆಗಿರ್ಬೋದು, ಇಲ್ಲ ಅನ್ಫಾರ್ಚುನೇಟ್ ಆಗಿ ಏನಾದರೂ ಆಕ್ಸಿಡೆಂಟ್ಸೋ, ಇಲ್ಲ ಅವ್ರಿಗೆ ಏನಾದರೂ ಫೈನಾನ್ಷಿಯಲ್ ಥಿಂಗ್ಸೋ ಹಿಂಗೆಲ್ಲಾದರೂ ಇರುವಾಗ ಇದಕ್ಕೆ ನಾವು 100% ಹೆಲ್ಪ್ ಮಾಡ್ತೀವಿ. ಅದು ಯಾವುದೇ ರೀತಿ ಆಗಿರ್ಬೋದು. ಇವತ್ತಿನ ಇವೆಂಟಲ್ಲಿ ನೀವು ನೋಡಿರ್ಬೋದು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಿರ್ಬೋದು, ನಮ್ಮ ಕರ್ನಾಟಕ ಬ್ಯಾಂಗ್ಳೂರು ಪೊಲೀಸ್ ಆಗಿರ್ಬೋದು, ಎಲ್ಲರೂ ಸಹ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿ ಡ್ರಗ್ ಫ್ರೀ ಕ್ಯಾಂಪಸ್ ಅನ್ನೋದು ಕೂಡ ನಮ್ಮದು ಒಂದು ಮೈನ್ ಇನಿಷಿಯೇಟಿವ್. ಈಗ ನಮ್ಮ ಮಕ್ಕಳು ಓದ್ತಾ ಇರೋ ಕಾಲೇಜಲ್ಲಿ ಡ್ರಗ್ಸ್ ಅನ್ನೋದು ಒಂದು ಮಹಾಮಾರಿ ಆಗೋಗ್ಬಿಟ್ಟಿದೆ. ಅದನ್ನ ಏನು ಮಾಡಿದ್ರು ನಮಗೆ ಹೋಗೋಕ್ಕಾಗ್ತಿಲ್ಲ. ಬಟ್ ನಾವೇನು 100% ಹೇಳ್ತಿಲ್ಲ, ನಾವು 100% ಕ್ಲಿಯರ್ ಮಾಡ್ತೀವಿ ಅಂತೇಳಿ. ಬಟ್ ನಮ್ಮ ಸ್ಟೂಡೆಂಟ್ ಅದನ್ನ ಯೂಸ್ ಮಾಡ್ದಲ್ಲಿ ಇರೋ ರೀತಿ ನಾವು ನೋಡ್ಕೊಳ್ತೀವಿ. ಅದೇ ರೀತಿ 4 ವರ್ಷ ಅವ್ರಿಗೆ ಬೇಕಾಗಿರುವಂಥ ಸಪೋರ್ಟ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಮಾರಲ್ ಸಪೋರ್ಟ್, ಫಿಸಿಕಲ್ ಸಪೋರ್ಟ್, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ನಾವು ಅಲ್ಲಿ ಇರ್ತೀವಿ ಅವ್ರಿಗೆ ಬೇಕಾಗಿ. ಸರ್ ವೆಬ್ಸೈಟು ಇದು ಈಗ ಈ ವೆಬ್ಸೈಟ್ ಈಗ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿದೆ. ಸೊ ನಮಗೆ ಇನ್ನೊಂದು 10 ದಿನ ಟೈಮ್ ಕೊಟ್ಟರೆ ನಾವು ಅದು ಕನ್ನಡದಲ್ಲೂ ಮಾಡ್ತೀವಿ. ಅದೇ ರೀತಿ ಅದಕ್ಕೋಸ್ಕರ ಒಂದು ಆ್ಯಪ್ ಕೂಡ ಬರುತ್ತೆ. ಆ ಆ್ಯಪ್ ಕೂಡ ನಾವು ಗೌರ್ಮೆಂಟ್ ಜೊತೆ ಮಾತಾಡಿ ವಿ ವಿಲ್ ಲಾಂಚ್ ಇಟ್. ಇಫ್ ಅವರು ಅಗ್ರಿಮೆಂಟ್ ನಮಗೆ ಓಕೆ ಅಂತ ಹೇಳಿದರೆ 100% ಅವ್ರ ಜೊತೆ ಇದರಲ್ಲೇ ನಾವು ಮಾಡ್ತೀವಿ. ಕಂಪ್ಲೀಟಾಗಿ ಆ್ಯಪ್ ಇರುತ್ತೆ. ಆ್ಯಪ್ ಮೂಲಕನೂ ಸಹ ನೀವು ಆ್ಯಕ್ಸೆಸ್ ಮಾಡ್ಬೋದು. ಇದು 100% ನಿಮಗೆ ಕನ್ನಡದಲ್ಲೂ ಕೂಡ ಬೇಗನೆ ನಿಮಗೆ ಅವೈಲಬಲ್ ಆಗುತ್ತೆ. ಈಗ ನಮಗೆ ಸಮಯದ ಕೊರತೆ ಇರೋದ್ರಿಂದ ನಾವು ಇಂಗ್ಲೀಷಲ್ಲಿ ಮಾಡಿದ್ದೀವಿ. ಸೊ ನಿಮಗೆ ಇನ್ನೊಂದು ಮೇ ಬಿ ಒನ್ ಮಂತ್ ವರ್ಕಿಂಗ್ ಡೇಸ್ ಒಳಗಡೆ 15 to 1 month ಒಳಗಡೆ ಇದು ಕನ್ನಡದಲ್ಲಿ ಸಹ ನಿಮಗೆ ಬರುತ್ತೆ. ಸೊ ಯಾವುದೇ ಸ್ಟೂಡೆಂಟ್ ಯಾವುದೇ ರೀತಿಯಾದ ಇಶ್ಯೂ ಆದರೂ ನೀವು ಕಾಂಟ್ಯಾಕ್ಟರ್ಸ್, ನಾವು ನಿಮಗೆ ಸಪೋರ್ಟಿಗೆ ನಿಲ್ತೀವಿ. ಸೊ ಎಲ್ಲರೂ ದುಡ್ಡು ಕೊಡಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೋಬೇಡಿ. ವಿ ವಿಲ್ ಸ್ಟ್ಯಾಂಡ್ ವಿತ್ ಯು. ಅದೇ ರೀತಿ ಈ ಮೆಸೇಜ್ನ ಡೆಲಿವರಿ ಮಾಡ್ತಿರೋ ಮೀಡಿಯಾ ಟೀಮ್ ಅವರಿಗೂ ಅಷ್ಟೇ ಮ್ಯಾಕ್ಸಿಮಮ್ ಈ ರೀತಿಯಂಥ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡಿ. ಯಾಕಂತೇಳಿದರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಓದ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾರೆ, ಸೊ ಯೂಟ್ಯೂಬ್ ನೋಡ್ತಾರೆ. ಸೊ ಹಾಗಾಗಿ ವಿ ಚೂಸನ್ ಮೀಡಿಯಾ ಎನ್ಕ್ಲೇವ್ ಅಂತಲೇ ನಾವು ಚೂಸ್ ಮಾಡಿರೋದು. ಸೊ ಥ್ಯಾಂಕ್ ಯು ಆಲ್ ಫಾರ್ ದ ಮೀಡಿಯಾ. ಮುಖ್ಯವಾಗಿ IEC ಆಕ್ಟಿವಿಟೀಸ್ ವಿವಿಧ ಇಲಾಖೆಗಳಿಂದ ನಾವು ಏನು ಮಾಡಬೇಕಾಗಿತ್ತು, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಸೌಲಭ್ಯ ಸಿಗ್ತಾ ಇದೆ, ಎಷ್ಟು ಫೀಸ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಮನೆ ಬಾಗಿಲು ಬರಬೇಕಾಗಿತ್ತು. ಅದನ್ನು ಇವತ್ತು ಮೇಡಮ್ ಅವರು ಡಿಜಿಟಲಿ ಆಗಿ ಅದನ್ನು ನಿಮ್ಮೆಲ್ಲರಿಗೂ ತಲುಪಿಸೋ ಪ್ರಯತ್ನಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಸರ್ಕಾರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿದೆ, ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಿದೆ. ಒಂದೊಂದು ಸಮುದಾಯಕ್ಕೆ ಕೂಡ ಒಂದೊಂದು ಇಲಾಖೆ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹ ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಕೊಡುತ್ತೆ. OBC ಡಿಪಾರ್ಟ್ಮೆಂಟ್ ಇದೆ, ತಮಗೆಲ್ಲ ಗೊತ್ತಿದೆ. ಕ್ಯಾಟಗರಿ 1, 2A, 2B, 3A, 3B ಮಕ್ಕಳಿಗೋಸ್ಕರ ಅವ್ರಿಗೆ ಸ್ಕಾಲರ್ಶಿಪ್ ಆ ಡಿಪಾರ್ಟ್ಮೆಂಟ್ ಇಂದ ಫೀ ರಿಇಂಬರ್ಸ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಆರ್ಯವೈಶ್ಯ ಡೆವಲಪ್ಮೆಂಟ್ ಒಂದು ಗೈಡೆನ್ಸ್ ಇರೋದಿಲ್ಲ, ಇನ್ನು ಕೆಲವರು ಹಾಕೋದು ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ನಾವು ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿ ಪಾಲಿಸಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಸುಮಾರು ಅಪ್ಲಿಕೇಶನ್ಸ್ ಬರ್ತಾ ಇರುವಂಥದ್ದು. ಬಟ್ ಈಗ ಪಾಲಿಸಿ ಅನೌನ್ಸ್ ಮಾಡಿದ್ದೀವಿ, 20,000ಕ್ಕೆ ನಿಂತೋಗಿದ್ದೀವಿ. ಅದಕ್ಕೆ ಮೊದಲು ನಮಗೆ ಎನ್ಕ್ವೈರೀಸ್ನೇ ಸುಮಾರು 50,000 ಬಂದಿದೆ, ಬಟ್ ಹಾಕೋದಿಲ್ಲ. ಸೊ ಒಂದು ಅವರಿಗೆ ಮಾಹಿತಿ ಕೊರತೆ ಇದೆ ಅಂತಲೂ ನಾನು ಭಾವಿಸ್ತೇನೆ. ಸೊ ಮೇಡಮ್ ಅವರು ಅಷ್ಟೇ ಲಾಸ್ಟ್ ಟೈಮ್ ಕೋಆರ್ಡಿನೇಷನ್ ಮಾಡಿಕೊಂಡು ಸುಮಾರು ಒಂದು 20ರಿಂದ 30 ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನ ನಾನು ಹೇಳಿದೆ. ಮೇಡಮ್ ಆಧಾರ್ ನಂಬರ್ ಒಂದು ಕಳಿಸ್ಕೊಡಿ, ಕ್ಯಾಸ್ಟ್ ಸರ್ಟಿಫಿಕೇಟು ಪ್ಲಸ್ ಒಂದು CET ಕೌನ್ಸಿಲಿಂಗ್ ನಂಬರ್ ಒಂದು ಕಳಿಸ್ಕೊಡಿ, ನಾವು ಹಾಕ್ಸ್ಕೊಡ್ತೀವಿ ಅಂತ. ಅದೇ ರೀತಿ ಅವರಿಗೆಲ್ಲನೂ ಹಾಕಿಸಿ ಸ್ಯಾಂಕ್ಷನ್ ಮಾಡಿದ್ದೀವಿ. ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ಗೆಟಿಂಗ್ ದಿ ಅಮೌಂಟ್. ಸರ್ಕಾರದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫಂಡ್ ಶಾರ್ಟೇಜ್ ಇಲ್ಲ. ಸೊ ಈ ಯೋಜನೆಯನ್ನ ನೀವು ಸದುಪಯೋಗ ಪಡಿಸ್ಕೊಡ್ಬೋದು. ಮತ್ತೆ ಮೇಯ್ನ್ ಆಗಿ ಈ ವೆಬ್ಸೈಟ್ ಅನ್ನು ಮೇಡಮ್ ಜೊತೆ ಬೆಳಿಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಮೇಡಮ್ ಸ್ಕಾಲರ್ಶಿಪ್ ಅಂತ ಏನಾದರೂ ಹಾಕಿದ್ರೆ ಆಯಾ ಡಿಪಾರ್ಟ್ಮೆಂಟ್ಗೆ ರೂಟ್ ಮಾಡಿ ಅಪ್ಲಿಕೇಶನ್ಸು, ಸೊ ದಟ್ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಯಾವ ಕೋರ್ಸು ಯಾವ ಸ್ಕಾಲರ್ಶಿಪ್ ಅಲ್ಲಿ ಫಿಟ್ ಆಗ್ತಾರೆ ಅಂತ ನೋಡ್ಕೊಂಡು ನಾವೇ ಅಪ್ಲಿಕೇಶನ್ ಹಾಕ್ಸ್ಕೊಡ್ತೀವಿ. ಈ ಎಲ್ಲರೂ ಸಹ ಪೇಪರ್ಲೆಸ್ ಆಗಿದೆ. ನೀವು CET ಕೌನ್ಸಿಲಿಂಗ್ ನಂಬರ್ ಹಾಕಿದ ತಕ್ಷಣ ನೀವು ಯಾವ ಕಾಲೇಜಲ್ಲಿ ಸೇರ್ಕೊಂಡಿದ್ರಿ, ಕೌನ್ಸಿಲಿಂಗ್ ಯಾವಾಗ ಆಯಿತು ಏನು ಅಂತೆಲ್ಲ ಬಂದ್ಬಿಡುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಜಾತಿ ಇನ್ಕಮ್ ಎಲ್ಲ ಬರುತ್ತೆ. ಆಧಾರ್ ನಂಬರ್ ಹಾಕಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಫಿಂಗರ್ ಟಿಪ್ಸ್ ಆಗುತ್ತೆ. ನಾವು ಮೊಬೈಲ್ ಇಟ್ಕೊಂಡು ಫೋನ್ ಪೇ ಮಾಡ್ತೀವಿ, ಅದರಲ್ಲಿ OTT ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ ನನ್ನಲ್ಲಿ ಬೆಳಿಗ್ಗೆಯಿಂದ 10ರಿಂದ 11 ಗಂಟೆವರೆಗೂ ನನಗೆ ಹೇಳ್ತಾರೆ ಸುಮಾರು B.Tech ಸ್ಟೂಡೆಂಟ್ಸ್ ನನ್ನ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಗೈಡ್ ಮಾಡಿ ಅಂತ ಬರ್ತಾರೆ. ಸೊ ಇವತ್ತಿಗೂ ನಮಗೆ ಡಿಜಿಟಲ್ ಡಿವೈಡ್ ಅನ್ನೋದು ನಾವು ಇನ್ನೂ ಬಿಟ್ಟಿಲ್ಲ, ಇನ್ನೂ ಹೋಗಿಲ್ಲ. ಅದು ಅಂದ್ರೆ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ, ಮೊಬೈಲ್ನ ಬೇರೆ ರೀತಿಯೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ನಿಜವಾಗಿ ಇರೋ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಲ್ಲ ಒಂದು ಇಂಟಿಗ್ರೇಟೆಡ್ ಪೋರ್ಟಲ್
ಒಂದು ಹೇಳಿದ್ನಲ್ಲ, ಒಂದು ನಾವು ಈಗ ಒಂದೊಂದು ಇಲಾಖೆ ಇನಿಷಿಯೇಟಿವ್ ತಗೋಬೇಕಾಗಿತ್ತು, ಅದನ್ನ ಇನಿಷಿಯೇಟಿವ್ ಮೇಡಮ್ ತಗೊಂಡಿದ್ದಾರೆ. ಅವರು ತುಂಬಾ ಸಹನೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ತಿಳಿಸ್ತಾ, ಈ ವಿಷಯದಲ್ಲಿ ಮೇಡಮ್ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಎನಿ ಟೈಮ್ ನನ್ನ ಪರ್ಸನಲ್ ನಂಬರೇ ನಾನು ನಮ್ಮ ಚೇಂಬರ್ ಹಾಕ್ಸಿದ್ದೀನಿ. ಎನಿ ಟೈಮ್ ಯಾರು ಬೇಕಾದ್ರೆ ತಗೊಂಡೋಗಪ್ಪ, ನನಗೆ ಎನಿ ಟೈಮ್ ವಿತ್ ಯು ಅಂತ ಹೇಳಿ. ಸೊ ಅದೇ ರೀತಿ ನಿಮಗೆ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕಾದ್ರೆ ಇದು ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಪಟ್ಟಿ ಕೊಡಬೇಕಾದ್ರೆ ನಾನು ಮೇಡಮ್ ಅವ್ರಿಗೆ ಕಳಿಸ್ತೀನಿ. ಅದನ್ನು ನೀವು ತಗೊಂಡು ಮಾಡಿ ಒಂದು ಈ ಮಾಹಿತಿಯನ್ನ ಅರ್ಹ ಫಲಾನುಭವಿಗಳಿಗೆ ಹೋಗ್ಲಿ, ನಮ್ಮ ರಾಜ್ಯ ಶಿಕ್ಷಣದಲ್ಲಿ ಮುಂದೆ ಬರಲಿ ಅಂತ ಆಶಿಸುತ್ತಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ನಾನು 35 ವರ್ಷಗಳ ಕಾಲ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದೆ, ಫಿಸಿಕ್ಸ್ ಪ್ರೊಫೆಸರ್ ಆಗಿ. ಆಮೇಲೆ PhD ಮಾಡಿದೆ, MTech PhDಗಳ ಗೈಡ್ ಮಾಡಿದ್ದೀನಿ. ರಾತ್ರಿ ನನಗೆ ಗೊತ್ತಿಲ್ಲ, ಬಿಟ್ಟು ಮೇಡಮ್ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಯಾಕಂದರೆ ನಂದು ಒಂದೆರಡು ಎಕ್ಸಾಂಪಲ್ ಕೊಟ್ಟು, ಯಾಕಂದ್ರೆ ನನಗಾಗಿರೋ ಪ್ರಾಕ್ಟಿಕಲ್ ಆಗಿರೋದು. ಯಾಕೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನ್ಯಾಷನಲ್ ಕಾಲೇಜ್ ಓದಿದ್ದು. ಸೊ ನಾನು 1980 ಫಸ್ಟ್ PUC ಇದ್ದಾಗ ಸ್ಕಾಲರ್ಶಿಪ್ ಬರಲಿಲ್ಲ. ಸೊ ಅವಾಗ ನಾನೇ ಒಂದಷ್ಟು ಹೋಗಿ ಕೋಲಾರಕ್ಕೆ ಹೋಗಿ, ಕೋಲಾರ ಜಿಲ್ಲೆ ಆಗಿತ್ತು ನಮ್ದು, ಕೋಲಾರಕ್ಕೆ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಬೋದು. ಬಟ್ ಈ ಥರ ಸಿಕ್ಕರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ. ಅವಾಗ ಯಾರು ಕೇಳೋರೇ ಇರ್ತಿಲ್ಲ, ನಿಮ್ಗೆ ಸ್ಕಾಲರ್ಶಿಪ್ ಬರಲೇ ಬಿಡದೆ. ಇನ್ನೊಂದು ಎಕ್ಸಾಂಪಲ್, ನಾನು BSc ಆದಮೇಲೆ KPSCಗೆ ಅಸಿಸ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಅಂತ ಪೋಸ್ಟ್ ಇತ್ತು, ACF ಪೋಸ್ಟ್ ಅಪ್ಲೈ ಮಾಡಿದೆ. ಸೊ ನಾನು ವಿಲಾಕ್ಸ್ ಟ್ರೈಬಲ್ ಕ್ಯಾಂಡಿಡೇಟ್. ಸೊ ಅರ್ಜಿ ಹಾಕಿದ್ದೆ, 2 ಅರ್ಜಿ. ನಾನು ಚೆಕ್ ಮಾಡಿದೆ, ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು. ಸರಿ, ಒಂದು ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಸೊ ಏನೋ ರೀಸನ್ಲೇ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇನ್ನೊಬ್ರು ತುಂಬ ಅಡ್ವೊಕೇಟ್ ಆಗಿದ್ರು, ಅವರು ಹೈಕೋರ್ಟಲ್ಲಿ ಅವ್ರಿಗೆ ಗೊತ್ತಿತ್ತು, ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ KPSC. ಸೊ ನಾನು ಕೇಳಿದ್ರೆ ಕೋರ್ಟ್ ಹೋಗಿ ಅಂದರು. ಕೋರ್ಟಲ್ಲಿ ಸರ್ ಮನೆಗೆ ಹೋಗಿ ಚಾರ್ಜ್ ದುಡ್ಡಿಲ್ಲ ನನ್ನ ಹತ್ರ. ಸೊ ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೋಸ್ಕರ ಮೇಡಮ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಮತ್ತೆ ಇನ್ನೊಂದು ಎಕ್ಸಾಂಪಲ್ಲು, ನಮ್ಮ KSIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಅಡ್ಮಿಷನ್ಗೆ ನನಗೆ ಹೇಳಿದೆ. ರಿಸರ್ವೇಷನ್ ಕ್ಯಾಂಡಿಡೇಟ್ ಹೋದಾಗ ಅವ್ರು ಫುಲ್ ಫೀಸ್ ಕಟ್ಟಿ ಅಂದರು. ನಾನು ಹೇಳಿದೆ ಸರ್ಕಾರ ಆದೇಶ ಇದೆ, ಕಟ್ಕೊಳ್ಳಂಗಿಲ್ಲ. ಇಲ್ಲ ಅಂದ್ರೆ ನಾನು ಹೇಗೆ ಹೇಳಿದೆ, ನೀವು ಕರ್ನಾಟಕದಲ್ಲಿ ಇದ್ರು ಅಥವಾ ಬೇರೆ ದೇಶದಲ್ಲಿ ಇದ್ರು, ಕರ್ನಾಟಕ ಆದೇಶ ಫಾಲೋ ಮಾಡಿರ್ತೀವಿ, ನಾನು ಗಲಾಟೆ ಮಾಡಿ ಅಡ್ಮಿಷನ್. ಸೊ ಅದಕ್ಕೆ ಮೇಡಮ್ ಅವರು ಹತ್ರ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ಒಳ್ಳೇದಾಗಲಿ. ನಾವು ಅವ್ರ ಜೊತೆಲಿ ಕೆಲಸ ಮಾಡ್ತೀವಿ, ನಮ್ಗೆ ಏನಾದರೂ ಕೆಲಸ ಕೂಡ ಡೆಫಿನೆಟ್ ಆಗಿ ಅವ್ರ ಜೊತೆ, ಯಾಕಂದ್ರೆ ರಿಟೈರ್ಡ್ ಆಗಿದೆ. ಸೊ ಎಜುಕೇಶನ್ 35 ವರ್ಷ ಸೇವೆ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಅವ್ರು ಮೇಡಮ್ ಏನೇ ನಮಗೆ ಏನಾದರೂ ಸಹಾಯ ಕೇಳಿದ್ರೆ ನಾವು ರೆಡಿ ಆಗಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. Expansion CEO of PACE IIT Academy from Bombay, and it's great to see you all people, that you people have some of the influencers, some of the vertical media people have been come down here, and to see you all people, it's very delightful for me, and I'm privileged to be honored here, madam, and this auspicious academy. And I have worked with several different countries and different states of the vertical across the globe, and I have nowhere to see this kind of the platform that the grievance and what you call the financial part and the grievance part and the educational counseling and all these things into the one platform. And I wish it will be a huge success and having a great future to you, ma'am. And I hope it will go into the expertise in the different states of this India also. And for the corporate styles of academic background, that we are ready to, the PACE is ready to collaborate with these people and here in the platform, and we are ready to what call. So I introduce myself. I was a professor and head zoology department, Bangalore University, and 25 years ಅಲ್ಲಿ ಸರ್ವಿಸ್ ಮಾಡಿ ಈಗೆಲ್ಲ ಎಲ್ಲರೂ ಏನು ಮಾತಾಡಿದ್ರು ಎಲ್ಲ ಪ್ರಾಬ್ಲಮ್ಸನ್ನು ನಾವು ಸ್ಟೂಡೆಂಟ್ ಕಡೆಯಿಂದ ಬಂದಿತ್ತು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಾಲ್ವ್ ಮಾಡ್ತಾ ಬಂದ್ವಿ. ಆಮೇಲೆ ಒಂದು ಸರ್ವಿಸ್ ಲಾಸ್ಟ್ ಟೈಮ್ ಸಮಥಿಂಗ್ ಐ ಹ್ಯಾವ್ ಟು ಡೂ ಅಂತ ಯೋಚನೆ ಮಾಡಿದಾಗ some people have suggested ನಮ್ಮ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ರೂರಲ್ ಬರೋ ಸ್ಟೂಡೆಂಟ್ಸ್ಗೆಲ್ಲ ಕೋಚಿಂಗು ಪ್ರಾಬ್ಲಮ್ ಇದೆ ಸರ್, ಗೈಡೆನ್ಸ್ ಪ್ರಾಬ್ಲಮ್. ಕೋಚಿಂಗ್ ಒನ್ ಸೈಡ್ ಆ್ಯಂಡ್ ಗೈಡೆನ್ಸ್ ಒನ್ ಪ್ರಾಬ್ಲಮ್ ಇದೆ. ಮಾಡಿ ಸರ್ ಅಂತ ಸ್ವಲ್ಪ ಎಲ್ಲ ನನಗೆ ಪ್ರೆಷರ್ ಮಾಡಿ ಆಫ್ಟರ್ 2-3 years ಥಿಂಕಿಂಗ್ ಆ್ಯಂಡ್ 3 years ಇರಬೇಕಾದ್ರೆ VRS ತಗೊಂಡು ಐ ಸ್ಟಾರ್ಟೆಡ್ ಒನ್ ಪ್ರಕಾರ JNEET ಅಕಾಡೆಮಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಯಾಕೆ ಬರಬೇಕು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅಂದರೆ, ಇದು ಲೈವ್ ಎಕ್ಸಾಂಪಲ್ ಫಾರ್
ಸಹನಾ ಮೇಡಮ್ ಸಪೋರ್ಟ್ ಹೇಗೆ ಮಾಡ್ತಾರೆ ಅಂತ ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತ. ಅವರು ಫ್ರೆಂಡ್ ಮಗ ನಮ್ಮಲ್ಲಿ ಕೋಚಿಂಗ್ ತಗೊಳ್ತಾ ಇದ್ರು. ಅವ್ರು ನೋಡಕ್ಕೆ ಬಂದು ನಮ್ಮಲ್ಲಿ ಫಸ್ಟ್ ಇಯರ್ ಆಗ 33 ಸ್ಟೂಡೆಂಟ್ಸ್ ರಿಪೀಟರ್ಸ್ MBBS ಕೋಚಿಂಗ್ ತಗೊಳ್ತಾ ಇದ್ದಾಗ ಬಂದು ಹೇಳೋದು ಆ ಕೋರ್ಸ್ ಬಗ್ಗೆ ಗೊತ್ತುಗುರಿ ಅಥವಾ ದೂರದೃಷ್ಟಿ ಯಾವುದು ಕೂಡ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇಲ್ಲ. ಇದನ್ನೆಲ್ಲ ತಂದೆ ತಾಯಿಯಂದಿರಿಗೆ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕಡೆ ಅವರು ಕೂಡ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕೊಳ್ತಾರೆ. ನನ್ನ ಮಗಳು ಹೇಳ್ತಾ ಇದ್ದಾರೆ ನಾನು ಇದೇ ಕೋರ್ಸ್ ಮಾಡಬೇಕು, ನಾನಿನ್ನು ಬೇರೆ ಕೋರ್ಸ್ ಹೇಳಿ ನಾಳೆ ಆ ಕೋರ್ಸ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನಿಂದಾಗಿ ಏನಾದರೂ ಸಮಸ್ಯೆ ಆಗ್ತದೆ ಅಂತ ಹೇಳಿ ಆ ಒಂದು ಆತಂಕ ಕೂಡ ಆ ಒಂದು ತಂದೆ ತಾಯಿ ಅವರ ಅಲ್ಲಿ ಬರುವಂತದ್ದು. ಇಂಥ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಲು ಹೊರಟಿರುವಂತಹ ನಮ್ಮ ಆತ್ಮೀಯರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಉತ್ತಮವಾದಂತಹ ಒಂದು ನಾಯಕತ್ವವನ್ನು ವಹಿಸಿರುವಂತಹ ಶಾನಾ ಮೇಡಮ್ ರವರ ಈ ಒಂದು ಯೋಜನೆ ಅಭಿನಂದನಾರ್ಹ ಅಂತ ಹೇಳಿಕೆ ನನಗೆ ಅತ್ಯಂತ ಸಂತೋಷ ವ್ಯಕ್ತಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಸರ್ಕಾರ ಏನ್ ಮಾಡಬೇಕಿತ್ತು ಅದರ ಅರ್ಧ ಕೆಲಸವನ್ನು ಇವತ್ತು ಮೇಡಮ್ ಅವರೇ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದ ಶೈಕ್ಷಣಿಕ ಯೋಜನೆ. ಇದು ಅವರಿಗೆ ನಾನು ಈ ಒಂದು ವೇದಿಕೆಯಲ್ಲಿ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಒಂದು ಸಲಹೆ ಇದೆ, ಇದು ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಏನು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಗ್ರಾಮೀಣ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ತಲುಪಬೇಕು. ನೂರಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಆಶಾಕಿರಣವಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಅದಕ್ಕಾಗಿ ಒಂದು ಟೋಲ್ ಫ್ರೀ ನಂಬರ್ ಅನ್ನು ಮೇಡಮ್ ಆರಂಭಿಸಬೇಕೆಂಬ ಮನವಿಯನ್ನು ಕೂಡ ನಾನು ಮಾಡ್ತೇವೆ. ಇವತ್ತು ವಿದ್ಯಾರ್ಥಿಗಳಿಗೆ ಆ ಒಂದು ಟೋಲ್ ಫ್ರೀ ನಂಬರ್ ಮುಖಾಂತರ ಸಂಪರ್ಕಿಸಿ, ಸಂಸ್ಥೆಯನ್ನು ಸಂಪರ್ಕಿಸಿ ಏನು ತನ್ನ ಶೈಕ್ಷಣಿಕ ಗುರಿಗಳ ಬಗ್ಗೆ ಆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಕೇಂದ್ರಗಳು ಕೂಡ ತಾವು ಹಮ್ಮಿಕೊಳ್ಳಬೇಕೆಂಬ ಮನವಿಯನ್ನು ಕೂಡ ನಾನು ಹಮ್ಮಿಕೊಳ್ತಾ ಇದ್ದೇನೆ. ಇವತ್ತು ಮಂಗಳೂರಿನಲ್ಲಿ ತಾವು ಈ ಕಾರ್ಯಕ್ರಮ ಮಾಡೋದಾದ್ರೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ನೀಡ್ತೇವೆ. ಎಲ್ಲರೂ ಕೂಡ ಅವರಿಗೆ ಮೇಡಮ್ ಅವರಿಗೆ ಒಂದು ಚಪ್ಪಾಳೆಯನ್ನು ಬಾರಿಸಬೇಕು. ಇವತ್ತು ದೊಡ್ಡ ಮಟ್ಟದ ಶೈಕ್ಷಣಿಕ ಕ್ರಾಂತಿ ಯಾರು ಮಾಡದ ಒಂದು ಕೆಲಸವನ್ನು ಇವತ್ತು ಮೇಡಮ್ ಅವರು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಅನುಗ್ರಹ ನೀಡಲಿ ಎಂಬ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ